ಸರ್ ಇವತ್ತು ಬಾಲ್ಕೋನ್ ಮುಂದೆ ಎಕ್ಸಾಕ್ಟ್ ಮುಂದೆ ಕಿಂಗ್ಸ್ ಕಾಫಿ ಇನಾಗ್ರೇಷನ್ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಪಕ್ಕ ಪ್ರೀಮಿಯಂ ಫಿಲ್ಟರ್ ಅಂತ ಇದೆ. ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಣಿಕ್ಯ ಅಂತ ಅಂದ್ಬಿಟ್ಟು. ಸೊ ಈ ಲೊಕೇಶನ್ ಬಂದು ಬನ್ನಿ ಮಂಟಪ ಬಾಲ್ ಭವನ್ ಇದೆ, ಬನ್ನಿ ಮಂಟಪ ಆರ್ಚ್ ಇದೆ, ಚಾಮುಂಡೇಶ್ವರಿ ಅಂಬಾರಿ ಹೋಗುತ್ತಲ್ಲ ಒಳಗಡೆ, ಅದು ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಓಪನ್ ಆಗಿರೋಂತ ಒಂದು ಜಾಗ. ಸೊ ನಮ್ಮ ಕಿಂಗ್ಸ್ ಕಾಫಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ಬೇಸಿಕಲಿ ಟ್ರಕ್ ಬೇಸ್ಡ್ ಏನು ಒಂದು ಕಂಪ್ನಿ. ಒಂದು ಟ್ರಕ್ ಇಂದ ಶುರುವಾಗಿದ್ದು ಕುಕ್ಕರಳ್ಳಿ ಕೆರೆ ಹತ್ರ. ಸೊ ಇವತ್ತು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ 15ಕ್ಕಿಂತ ಹೆಚ್ಚು ಔಟ್ಲೆಟ್ ಗಳಾಗಿ ಟರ್ನ್ ಔಟ್ ಆಗಿದೆ. ತುಂಬಾ ಸಕ್ಸಸ್ಫುಲ್ ಆಗಿ ಹೋಗ್ತಿರೋ ಅಂತ ಒಂದು ಕಂಪ್ನಿ. ಎಲ್ಲಾ ಓಪನ್ ಆಗಿದೆ, ಎಲ್ಲಾ ಶಾಪ್ಗಳನ್ನು, ಎಲ್ಲಾ ಏನೋ ಔಟ್ಲೆಟ್ ಗಳನ್ನು ಸಕ್ಸಸ್ಫುಲ್ ಆಗಲ್ಲ. ಸೊ ಈ ತರ ಸಕ್ಸಸ್ಫುಲ್ ಆಗ್ತಿದೆ ಅಂತಂದ್ರೆ ನಮ್ ಕಿಂಗ್ಸ್ ಕಾಫಿ ಅವ್ರು ಕೊಡ್ತಾರೆ ಅಂತ ಒಂದು ವಿಶೇಷವಾದ ಒಂದು ಟೇಸ್ಟ್, ಜನರಿಗೆ ಕೊಡ್ತಾರೆ ಅಂತ ಒಂದು ಒಳ್ಳೆ ಆಂಬಿಯನ್ಸ್. ಸೊ ಇದೆಲ್ಲ ಜನಗಳಿಗೆ ಇಷ್ಟ ಆಗಿ ಸೊ ಜನಗಳನ್ನ ಸ್ವೀಕರಿಸಿದ್ದಾರೆ. ಅದರಿಂದ ನಮ್ಮ ಕಿಂಗ್ಸ್ ಕಾಫಿ ಇವತ್ತು ಸಕ್ಸಸ್ಫುಲ್ ಆಗಿ ನಿಂತಿದೆ. ಹೌದು, ಇಲ್ಲೇ ಇಲ್ಲ, ಮೈಸೂರಲ್ಲಿ ಇದು 12ನೇದು. ಹೌದು, 2021ರಲ್ಲಿ ಅಫಿಷಿಯಲ್ ಆಗಿ ಸರಸ್ವತಿಪುರಂ ಅಲ್ಲಿ ಚಿಕ್ಕದಾಗಿ ಮಿನಿ ಮಿಲನ ಕಾನ್ಸೆಪ್ಟ್ ಶುರುವಾಗಿದ್ದು. ಸೊ ಫ್ರಾಂಚೈಸಿಗಳು ಕೊಡ್ತಾ ನಮ್ದು ಅಫಿಷಿಯಲ್ ಆಗಿ 12ನೇ ಫ್ರಾಂಚೈಸಿ ಇವತ್ತು ಓಪನ್ ಆಗಿದೆ. ಓಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತ ಅಜ್ಜಂದ್ರವರೆಗೂ ಎಲ್ಲ ಅವ್ರಿಗೆ ಅವ್ರವ್ರ ಕ್ಯಾಟಗರಿಗೆ ಇಷ್ಟ ಆಗಂತ ಎಲ್ಲಾ ರೀತಿಯಾದಂತ ಒಂದು ತಿಂಡಿ ತಿನಿಸುಗಳು ನಮ್ಮ ಹತ್ರ ಸಿಗುತ್ತೆ. ನಮ್ದು ಬೇಸಿಕಲಿ ಕಾಫಿ ಬೇಸ್ಡ್ ಇರ್ತಿದೆ ಕಿಂಗ್ಸ್ ಕಾಫಿ ಅಂತ ಅಂದ್ಬಿಟ್ಟು. ಸೊ ಏನೋ ಬೇರೆಯವ್ರು ಕೊಡೋ ಕಾಫಿಗೂ ನಮ್ಮ ಕಾಫಿಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ರು. ನಮ್ದು ಫಿಲ್ಟರ್ ಕಾಫಿ. ಸೊ ಜಾಗರಿ ಕಾಫಿ ಸಿಗುತ್ತೆ ನಮ್ಮ ಹತ್ರ, ಅದ್ ಬಿಟ್ರೆ ಸಕ್ಕರೆ ಕಾಫಿ ಸಿಗುತ್ತೆ. ಬಟ್ ನಮ್ಮಲ್ಲಿ ಫೇಮಸ್ ಏನಪ್ಪ ಅಂತಂದ್ರೆ ಜಾಗರಿ ಕಾಫಿ. ಸೊ ಅದನ್ನ ಮಾಡೋ ಅಂತ ಒಂದು ಪ್ರೊಸೀಜರ್ ಇರ್ಬೋದು, ಅದೆಲ್ಲ ತುಂಬಾ ವಿಶೇಷವಾಗಿರುತ್ತೆ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅದನ್ನ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸರ್, ಹೈಜೀನ್ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂತ ಇದಕ್ ಮುಂಚೆ ಯಾರಾದ್ರೂ ನಮ್ಮ ಏನೋ ಔಟ್ಲೆಟ್ ಗಳನ್ನ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನಮ್ದು ಆಂಬಿಯನ್ಸ್ ಈ ರೀತಿ ಇರುತ್ತೆ, ಇವೆಲ್ಲ ನೋಡ್ಬೋದು. ಇದನ್ನ ಕಂಪ್ಲೀಟ್ಲಿ ನಮ್ದು ವೈಟ್ ಥೀಮ್ ಬೇಸ್ಡ್ ಆಂಬಿಯನ್ಸ್ ಇರುತ್ತೆ. ಕಂಪ್ಲೀಟ್ ಆಗಿ ಒಂದು ರುಚಿಗೆ ಹೆಸರಾಗಿರೋ ಅಂತ ಒಂದು ಜಾಗ ನಮ್ಮ ಕಿಂಗ್ಸ್ ಕಾಫಿ. ಸರ್, ಖಂಡಿತವಾಗ್ಲೂ ಚಿಕ್ಕ ಮಕ್ಳಿಗೆ ಬ್ರೌನ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ನೋಡ್ತಿರ್ಬೋದು, ಬ್ರೌನ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಕೋಟ್ಬಳೆ ಇರ್ಬೋದು, ಇಲ್ಲಿಂದ ಶುರುವಾಗಿ ಇನ್ನ ನಮ್ಮ ಮಧ್ಯಮ ವಯಸ್ಸಿನ ಹುಡುಗರಿಗೆ ಮ್ಯಾಗಿ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ಪಾವ್ ಆಗಿರ್ಬೋದು, ಈ ತರ ಸ್ನಾಕ್ಸ್ ಗಳು ಸಿಗುತ್ತೆ. ಅದ್ಬಿಟ್ಟು ನಮ್ಮ ವಯಸ್ಕರಿಗೆ ಅದೆಲ್ಲ ಸ್ವಲ್ಪ ಇಷ್ಟ ಆಗೋದಕ್ಕೆ ಏನೋ ಕಡಿಮೆ. ಸೊ ಅವ್ರಗಳಿಗೆಲ್ಲ ಈ ಸಾಬುದಾನ ವಡೆ ಆಗಿರ್ಬೋದು, ಮದ್ದೂರು ವಡೆ ಆಗಿರ್ಬೋದು, ಪಕೋಡ ಆಗಿರ್ಬೋದು, ಈ ತರದೆಲ್ಲ ಸಿಗುತ್ತೆ. ಸೊ ಎಲ್ಲ ಅವ್ರವ್ರ ಕ್ಯಾಟಗರಿಗೆ ಬೇಸ್ಡ್ ಆಗಿ ನಮ್ಮಲ್ಲಿ ಐಟಮ್ಗಳು ಇರುತ್ತೆ ಅಂತ. ಅವ್ರು ಅದನ್ನೇ ತಿನ್ಬೇಕು ಅಂತೇನಿಲ್ಲ, ಅವ್ರಿಗೆ ಯಾವ್ಯಾವ್ದು ಇಷ್ಟ ಬರುತ್ತೆ ಅದನ್ನ ತಿನ್ಬೋದು. ಸೊ ನಮ್ಮಲ್ಲಿ ಆಲ್ಮೋಸ್ಟ್ 100+ ಐಟಮ್ಸ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಶುಚಿ ಮತ್ತೆ ರುಚಿಗೆ ಹೆಸರಾಗಿರೋಂಥ ಕಿಂಗ್ಸ್ ಕಾಫಿಗೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಇಷ್ಟ ಆಗುತ್ತೆ ನಮ್ಗೆ. ಸರ್, ಮೈಸೂರು ಹೆರಿಟೇಜ್ ಸಿಟಿ. ಹೌದು, ಎಲ್ಲ ಆಲ್ ಓವರ್ ಎಲ್ಲ ಕಡೆಯಲ್ಲೂ ಬರ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ಮೈಸೂರು ಹೆರಿಟೇಜ್ ಸಿಟಿ, ರಾಜರೂರು, ಅದಕ್ಕೆ ನಮ್ಮ ಕಂಪ್ನಿ ಹೆಸರೇನೆ ಕಿಂಗ್ಸ್ ಕಾಫಿ ಅಂತ ಇದೆ. ಸೊ ಮೈಸೂರಿಗೆ ಬರುವಂತ ಪ್ರತಿಯೊಬ್ಬ ಔಟ್ಸೈಡರ್ ವಿಸಿಟರ್ಸ್ ಯಾರೇ ಆಗಿರ್ಬೋದು ಅವ್ರಿಗೂ ಹೇಳೋದಷ್ಟೇ, ಮೈಸೂರಲ್ಲಿ ವಿಶೇಷವಾದ ಅಭಿವೃದ್ಧಿ ಆದಂತ ಒಂದು ಸ್ಥಾನಮಾನ ಹೊಂದಿರೋಂತ, ಅಭಿವೃದ್ಧಿ ಆದ ಒಂದು ಹೆಸರನ್ನ ಹೊಂದಿರೋಂತ ಕೆಲವೊಂದು ಸ್ಥಳಗಳಿದೆ. ಆ ಜಾಗದಲ್ಲಿ ನಮ್ಮ ಕಿಂಗ್ಸ್ ಕಾಫಿನ ಒಂದು ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಸೊ ಆ ಶುಚಿ ಮತ್ತೆ ರುಚಿಗೆ ಹೆಸರಾಗಿರೋಂಥ ಜಾಗಕ್ಕೆ ದಯವಿಟ್ಟು ಎಲ್ಲ ಬಂದು ಭೇಟಿ ನೀಡಿ. ಇವತ್ತು 11ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ಅಫಿಷಿಯಲ್ ಆಗಿ ಬನ್ನಿ ಮಂಟಪ ಆರ್ಚ್ ಎದುರುಗಡೆ ಡಾಲ್ಫಿನ್ ಪಕ್ಕ ನಮ್ಮ ಈ ಔಟ್ಲೆಟ್ ಇನಾಗ್ರೇಷನ್ ಆಗ್ತದೆ. ಡೈಲಿ ಬೆಳಿಗ್ಗೆ 7 ಗಂಟೆಗೆ ಶುರುವಾದ್ರೆ ನಮ್ಮ ಔಟ್ಲೆಟ್ ರಾತ್ರಿ 10 ಗಂಟೆ 10:30 ತನಕ ಸರ್ವ್ ಮಾಡ್ತೀವಿ. ನನ್ನ ಹೆಸರು ಮಾಣಿಕ್ಯ ಅಂತ. ಈ ದೊಡ್ಡ ಕುಟುಂಬದಲ್ಲಿ ನಾನೊಬ್ಬ ಚಿಕ್ಕ ಸದಸ್ಯ. ತನ್ವೀರ್ ಸರ್ ಈ ಸುತ್ತಮುತ್ತ ಏರಿಯಾಗೆ ತುಂಬಾ ಅಚ್ಚುಮೆಚ್ಚು ಎದುರು ಗೊತ್ತಿರೋಂಥ ವಿಷಯನೇ. ನಾವು ಹೋಗಿ ಅವ್ರನ್ನ ಪ್ರೀತಿಯಿಂದ ಕೇಳ್ಕೊಂಡಾಗ, ಸರ್ ಬರ್ಬೇಕು ನೀವು ಮುಖ್ಯ ಅತಿಥಿಯಾಗಿ ಬಂದು ನಮ್ ಕಿಂಗ್ಸ್ ಕಾಫಿನ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿದಕ್ಕೆ ತುಂಬಾ ಖುಷಿಯಿಂದ, ಹೌದು ಕಿಂಗ್ಸ್ ಕಾಫಿ ಅಂದ್ರೆ ನಮ್ಗೂ ಅಚ್ಚುಮೆಚ್ಚು, ನಾವು ಬರ್ತೀವಿ ಅಂತ ಹೇಳಿ ಸೊ ತುಂಬಾ ಸಡಗರದಿಂದ ಬಂದು ಅವ್ರ ಜೊತೆಗೆ ತುಂಬಾ ಜನ ಬಂದಿದ್ರು. ಸೊ ಎಲ್ಲ ಬಂದು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರು, ನಮ್ಮ ಅಕ್ಮಲ್ ಸರ್ ಮತ್ತೆ ನಮ್ಮ ವಾಕಿಂಗ್ ಕ್ಲಬ್ ಎಲ್ಲ ಬಂಧು ಮಿತ್ರರು ಬಂದು ಹಾರೈಸಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿಯಾಗಿರೋಂಥ ವಿಷಯ ಇದೆ.
ಸರ್ ಇದು ಕಿಂಗ್ಸ್ ಕಾಫಿ ಏನೋ ಬೇಸಿಕಲಿ ಮೈಸೂರು ಬ್ರ್ಯಾಂಡ್ ಇದು, ಒಂದು ಟ್ರಕ್ ಬೇಸ್ಡ್ ಬ್ರ್ಯಾಂಡ್ ಇದು. ಚಿಕ್ಕ ಕೊಕ್ಕರಳ್ಳಿ ಕೆರೆ ಹತ್ರ ಟ್ರಕ್ಕಿಂದ ಶುರುವಾಗಿದ್ದು ಇವತ್ತು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ 15ಕ್ಕೂ ಹೆಚ್ಚು ಫ್ರಾಂಚೈಸಿಗಳನ್ನ ಮಾಡ್ಕೊಂಡು ತುಂಬಾ ಜನರಿಗೆ ಅಚ್ಚುಮೆಚ್ಚಾಗಿರೋಂಥ ಒಂದು ಬ್ರ್ಯಾಂಡ್ ಆಗಿದೆ ನಮ್ದು. ಸರ್ ಹೆಸರು ಹೇಳೋ ತರ ಕಾಫಿ ಇದು ಏನೋ ಫಿಲ್ಟರ್ ಕಾಫಿಗೆ ಫೇಮಸ್ ಆಗಿರೋಂಥ ಒಂದು ನಮ್ದು ಶಾಪ್ ಆಗಿದೆ. ಅದ್ರ ಜೊತೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ಮಧ್ಯಮ ವಯಸ್ಸಿನವರಿಂದ ಹಿಡಿದು ವಯಸ್ಸಾಗಿರೋಂಥವ್ರು ಎಲ್ರಿಗೂ ಕೂಡ ಅವ್ರವ್ರದೇ ಆದ ಒಂದು ಕ್ಯಾಟಗರಿಯಲ್ಲಿ ಸಿಗುವಂತ ಒಂದು ಜಾಗ ಆಗಿದೆ ಸರ್ ಇದು. ಸರ್ ಖಂಡಿತ ಈಗ ಆಲ್ರೆಡಿ ನಮ್ಮ ಮೈಸೂರು ಜನರಿಗೆ ಅಚ್ಚುಮೆಚ್ಚಾಗಿರೋಂಥ ಜಾಗ ನಮ್ಮ ಕಿಂಗ್ಸ್ ಕಾಫಿ ಇವಾಗ ನಿಮ್ಮ ಬನ್ನಿ ಮಂಟಪದಲ್ಲಿ ಓಪನ್ ಆಗಿದೆ. ಬಾಲ್ ಭವನ್ ಇದೆಯಲ್ಲ, ನಮ್ಮ ಬನ್ನಿ ಮಂಟಪ ಆರ್ಚ್ ಇದೆಯಲ್ಲ, ಅದ್ರ ಎದುರುಗಡೆ ಓಪನ್ ಆಗಿದೆ. ದಯವಿಟ್ಟು ಒಂದ್ಸಲ ಬಂದು ನಮ್ಮ ರುಚಿಗೆ ಹೆಸರಾಗಿರೋಂಥ ಜಾಗ ಒಂದು ಟೇಸ್ಟ್ ಮಾಡಿ, ಆಮೇಲೆ ನೀವೇ ಬರೋದಕ್ಕೆ ಶುರು ಮಾಡ್ತೀರಾ. ಸರ್ ಪ್ರೈಸ್ ಕೈಗೆ ಇಟ್ಕೊಂತ ಇದಾರೆ ಸರ್. ನಾವು ಕೊಡ್ತಿರೋ ಆಂಬಿಯನ್ಸ್ ನೀವೇ ನೋಡಿದೀರಾ. ಈ ಆಂಬಿಯನ್ಸ್ ಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು सर। अस्सलाम वालेकुम वरहमतुल्लाहि वबरकातुहू। पहले तो हमारे वार्ड नंबर 17 जो बनी मंडप के जो सामने है, बालवान के सामने एक इनोवा कॉफी लोगों को ओपन हुई है। किंग कॉफी जो जरूरत की चीज जो ऑफिशियल्स कॉलेज और सब ऐसे स्टूडेंट्स हैं, यहाँ पे तमाम स्टूडेंट्स हैं और तमाम मेरे मोहल्ले के अभ्यास है। अल्लाह तनवीर शेख साहब की सदारत में आज ओपन हुआ है। तमाम से गुजारिश करता हूँ कि आने वाले दिनों में आपको मेहरबानी से कॉफी पियो, इसका टेस्ट देखो, अल्लाह इनको कामयाब करेंगे, दुआ करेंगे। ऐसे चीजें हमारे वाड़ा में और हमारे एरिया में आना बहुत जरूरी है। हमने बहुत हमारे एरिया को डेवलपमेंट होने की चीज है। सभी तमाम से गुजारिश करते हो आने वाले दिनों में KSRTC बस स्टैंड आ रहे हैं, ऐसे चीजें होना बहुत जरूरत है। ऐसे चीजें की जगह हमें सब तमाम मिलकर इनका साथ देंगे। आने वाले दिनों में ऐसे चीजें इंप्रूवमेंट होंगे हमारे मोहल्ले को। तमाम से गुजारिश करते हो ऐसी जगह आपको काफी। अस्सलाम वालेकुम। मैं ये कहना चाहता हूँ पहले सेठ साहब का और सेठ साहब की हमारी पूरी टीम वाले का मैं शुक्रिया अदा करता हूँ। क्या और को बोले तो ये हमारा रवि को आपको उन्हें हिम्मत देखो और ये जगह के अंदर उनके वार्ड नंबर 17 में जो ये शॉप ओपन कर को ही ये हमने बहुत खुशी की बात है। कई कर वो बोले तो हमें पहले काफी पीने वास्ते दूसरी कांगा नहीं ज्यादा थे नस्ल। वो तो वो जगह के अंदर का रेट अलावा था, लेकिन वो टेस्ट यहाँ मिलता है इंशाल्लाह, लेकिन रेट भी कम है। और दूसरी बात ये नहीं बोलना चाहते हूँ यार को बोले तो एक बात बोले क्या और को बोले तो ऐसे चीजें सब हमारे एनआर क्षेत्र में आना ये बहुत जरूरी है। कई कर को बोले तो जान तलक हो पहले देख कोई चाय पीने की जगह ये सब फुटपाथ पर बैठ को पीते थे। आज अब ऐसा ये हो कोई क्या और को बोले अच्छे कि स्टार होटल में बैठ को पे जिसे सहूलत कर को दे कोई वो ऐसे मैं हमारा रवि को और किंग कॉफी वाले हमको शुक्रिया अदा बोलता हूँ और इसमें खैर बरकत अल्लाह ताला देंगे इंशाअल्लाह।